ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಗಣೇಶ್ ಸಾಹೇಬ್ರಕಟ್ಟೆ. ರಾಜ್ಯದ 13 ಬುಡಕಟ್ಟು ಮತ್ತು ಮೂಲ ನಿವಾಸಿಗಳ ಸಮುದಾಯಕ್ಕೆ ಪೌಷ್ಟಿಕ ಆಹಾರದ ಕಿಟ್ಟನ್ನು ನೀಡಲಿಕ್ಕೆ ರಾಜ್ಯ ಸರ್ಕಾರ ವಿಳಂಬ ಮಾಡ್ತಿರುವಂಥದ್ದು. ಉಡುಪಿ, ದಕ್ಷಿಣ ಕನ್ನಡ ಸೇರಿದಂತೆ ರಾಜ್ಯದ 8 ಜಿಲ್ಲೆಯ 47,800 ಕುಟುಂಬಗಳೇನಿದೆ, ಈ ಕುಟುಂಬಗಳಿಗೆ ಸರ್ಕಾರ ಕಿಟ್ಟನ್ನು ವಿತರಣೆ ಮಾಡಲಿಕ್ಕೆ ಒಂದಷ್ಟು ಯೋಜನೆಗಳನ್ನು ಹಾಕಿಕೊಂಡಿರುವಂಥದ್ದು. ಆದರೆ ಕಳೆದ 5 ತಿಂಗಳಿಂದ ಈ ಕಿಟ್ಟನ್ನು ವಿತರಣೆ ಆಗಲಿಲ್ಲ. ಅಂದರೆ ಜನವರಿಗೆ ಸ್ಟಾಪ್ ಆಗಿರುವಂಥ ಕಿಟ್ಟು ಆ ನಂತರ ಇಲ್ಲಿ ತನಕ ಅವರ ಫಲಾನುಭವಿಗಳಿಗೆ ಕೈಗೆ ಸೇರಲಿಲ್ಲ. ಒಂದಿಷ್ಟು ಅನುದಾನಗಳನ್ನು ಈ ನಿಟ್ಟಿನಲ್ಲಿ ಯೋಜನೆಗಳನ್ನು ರೂಪಿಸಲಾಗಿರುವಂಥದ್ದು. ಕೋಟ್ಯಾಂತರ ರೂಪಾಯಿಯ ಈ ಯೋಜನೆಯಲ್ಲಿ ಒಂದಿಷ್ಟು ತೊಡಕಾಗಿದೆಯಾ? ಅಧಿಕಾರಿಗಳು ಈ ನಿಟ್ಟಿನಲ್ಲಿ ನಿರ್ಲಕ್ಷ್ಯ ವಹಿಸಿದ್ರ? ನಮ್ಮ ಮೂಲ ನಿವಾಸಿಗಳು, ಕೊರಗ ಸಮುದಾಯಗಳಿರ್ಬೋದು, ಕಾಡಿನ ಜನರು ಅಂದರೆ ಗಿರಿ ನಿವಾಸಿಗಳಿಗೆ ಬದುಕಿಗೆ ಪೌಷ್ಟಿಕಾಹಾರ ಅತಿ ಮುಖ್ಯವಾಗಿರುವಂಥದ್ದು. ಒಂದಿಷ್ಟು ಆರೋಗ್ಯ ಸಹಿತ ಆ ಸಮುದಾಯಗಳು ಮುಖ್ಯವಾಹಿನಿಗೆ ಬರಲಿಕ್ಕೆ ಈ ಪೌಷ್ಟಿಕ ಆಹಾರ ಕೂಡ ಒಂದು ಉತ್ತೇಜನ ನೀಡುವಂಥ ಕಾರ್ಯಕ್ರಮ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಒಂದಿಷ್ಟು ಪೌಷ್ಟಿಕ ಆಹಾರ ನೀಡುವಂಥ ಯೋಜನೆಗಳನ್ನು ಹಾಕಿಕೊಂಡಿದ್ರೂ ಕೂಡ ಇಲಾಖಾ ಅಧಿಕಾರಿಗಳು ಇದರಲ್ಲಿ ನಿರ್ಲಕ್ಷ್ಯ ಮಾಡ್ತಿದ್ರಾ ಅನ್ನುವಂಥ ಪ್ರಶ್ನೆ ಇದೀಗ ಮೂಡ್ತಿರುವಂಥದ್ದು. ಜೇನುಕುರುಬ, ಕೊಡವ ಸೇರಿದಂತೆ 13 ಮೂಲ ನಿವಾಸಿಗಳು ಮತ್ತು ಬುಡಕಟ್ಟು ಜನಾಂಗದ ಸಮುದಾಯಗಳೇನಿದೆ, ಈ ಸಮುದಾಯಗಳಿಗೆ ಪೌಷ್ಟಿಕ ಆಹಾರವನ್ನು ನೀಡುವಂಥ ಯೋಜನೆಗಳನ್ನು ರೂಪಿಸಲಾಗಿರುವಂಥದ್ದು. ಅವರ ಆರೋಗ್ಯ ಸಹಿತ ಅವರ ಮುಖ್ಯವಾಹಿನಿಗೆ ಬರಬೇಕು. ಯಾಕಂದರೆ ಅಲ್ಲಿ ಇರುವಂಥ ಏನು ಚಿಕ್ಕ ಪುಕ್ಕ ಮಕ್ಕಳಿರ್ಬೋದು, ಗರ್ಭಿಣಿಯರಿರ್ಬೋದು, ಹಾಗೆ ಅನಾರೋಗ್ಯದಿಂದ ತುತ್ತಾಗಿರುವಂಥ ವಯೋವೃದ್ಧರು ಕೂಡ ಅವರು ಪೌಷ್ಟಿಕತೆಯನ್ನು ಪಡಿಬೇಕು ಅನ್ನುವಂಥ ಮೂಲ ಯೋಜನೆ ಈ ಯೋಜನೆದಾಗಿರುವಂಥದ್ದು. ಆದರೆ ಭಾಳಷ್ಟು ವಿಳಂಬ ಧೋರಣೆ ಆಗ್ತಿರುವಂಥದ್ದು. ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಮುದ್ದೆ ಪ್ರವೇಶವನ್ನು ಮಾಡಬೇಕು. ಪೌಷ್ಟಿಕ ಆಹಾರ ಈಗ ನಮಗೆ ಸಿಗ್ತಾ ಇಲ್ಲ. ಇದು ಸಿಕ್ಕಿದರೆ ನಮಗೆ ಒಳ್ಳೆಯದಾಗ್ತದೆ. ಯಾಕಂದರೆ ಮಳೆಗಾಲದಲ್ಲಿ ನಮಗೆ ಕೆಲಸಗಳು ಇರುವುದಿಲ್ಲ, ಕೆಲಸ ಮಾಡಲಿಕ್ಕೆ ಕೆಲಸ ಇರೋದಿಲ್ಲ. ಹಾಗಾಗಿ ಪೌಷ್ಟಿಕ ಆಹಾರ ಸಿಕ್ಕಿದರೆ ನಮ್ಮ ಮಕ್ಕಳನ್ನು ನಾವು ಚೆನ್ನಾಗಿ ನೋಡ್ಕೊಳ್ಬಹುದು. ಅಂಗಡಿ ಹೋಗಿ ತರಲಿಕ್ಕೆ ಹಣದ ಸಮಸ್ಯೆ ಇರ್ತದೆ ಒಂದೊಂದು ಸಲ. ಅಂದರೆ ಮಳೆ ಬರಬೇಕಿದ್ರೆ ಕೆಲಸನೂ ಕೂಡ ಇರುವುದಿಲ್ಲ. ಹಾಗಾಗಿ ಈ ಪೌಷ್ಟಿಕ ಆಹಾರವನ್ನು ಆದಷ್ಟು ಬೇಗ ಕೊಟ್ಟರೆ ನಮಗೆ, ನಮ್ಮ ಸಮುದಾಯಕ್ಕೆ ಒಳ್ಳೆಯದಾಗ್ತದೆ. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಈ ಪೌಷ್ಟಿಕ ಆಹಾರವನ್ನು ವಿತರಣೆ ಮಾಡ್ತಾ ಇದ್ದಾರೆ. ಪ್ರತಿ ಕುಟುಂಬಕ್ಕೆ ಒಂದು ಕಿಟ್ಟನ್ನು ಕೊಡ್ತಾರೆ. ಈಗ ಕಳೆದ 5 ತಿಂಗಳಿಂದ ನಮಗೆ ಪೌಷ್ಟಿಕ ಆಹಾರ ವಿತರಣೆ ಆಗಲಿಲ್ಲ. ಈ 5 ತಿಂಗಳಲ್ಲಿ ಆಗದೇ ಇದ್ದುದು ಮುಂದೆ ನಾಳೆ ಮತ್ತು ಟೆಂಡರ್ ಕರೆದಾಗುವಾಗ ಮತ್ತೆ 3 ತಿಂಗಳು ಹೋಗ್ತದೆ, ಮತ್ತು ಒಟ್ಟು 8 ತಿಂಗಳು ಹೋಗ್ತದೆ. ಈ 8 ತಿಂಗಳಲ್ಲಿ ನಮಗೆ ಪೌಷ್ಟಿಕ ಆಹಾರ ವಿತರಣೆ ಆಗುವುದಿಲ್ಲ. ರಾಜ್ಯದಲ್ಲೇ ಸುಮಾರು 146 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಇದನ್ನು ಟೆಂಡರ್ ಕರೀತಾರೆ. ಎಷ್ಟು ಖರ್ಚಾಗ್ತದೆ? ಒಂದು 5 ತಿಂಗಳು 6 ತಿಂಗಳು ನಮಗೆ ಕೊಡಲಿಲ್ಲ ಅಂದರೆ ಸುಮಾರು 60-70 ಕೋಟಿ ರೂಪಾಯಿ ಉಳಿತದೆ. ಆ ಉಳಿದ ಅನುದಾನವನ್ನು ನಮಗೆ ಬೇರೆ ಅಭಿವೃದ್ಧಿ ಕೆಲಸಗಳಿಗಾದರೂ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಕಾಳಜಿ. ಮೊದಲೆಲ್ಲ ಸಿಗ್ತಿದ್ದಿತ್ತು, ಈಗ ಸ್ವಲ್ಪ ಸಿಕ್ಕುವುದಿಲ್ಲ. ಈಗ ನಮಗೆ ಜೀವನ ಖರ್ಚು ಈಗ ಕಮ್ಮಿ ಆಯಿತು. ಮತ್ತು ನನ್ನ ಮಗನಿಗೂ ಸ್ವಲ್ಪ ಬುದ್ಧಿ ಕಮ್ಮಿ, ಏನೂ ಗೊತ್ತಾಗ್ತಿಲ್ಲ. ವರ್ಷ ಆಯ್ತು, ಮದುವೆಯಪ್ಪ ವರ್ಷವೂ ಆಯ್ತು, ಬುದ್ಧಿ ಅಂಥದ್ದಿಲ್ಲ. ಮೊದಲೆಲ್ಲದು ಸಿಗ್ದಿಲ್ಲ. ಇದ್ರ ಹೆಸರು, ಬೆಲ್ಲ, ಸಕ್ರೆ ಎಲ್ಲ ಸಿಗ್ತಿದ್ವಿ. ಎಲ್ಲ ಅಕ್ಕಿ ಸಿಗತ್ತೆ, ಗೋಧಿ, ಸಕ್ರೆ, ಮಟ್ಟಿ, ಪಾಂಬಾಯಿಲು, ತುಪ್ಪ ಎಲ್ಲ ಸಿಗ್ತಿದ್ದಿತ್ತು. ಹೆಸರು, ಬೆಲ್ಲ ಎಲ್ಲ ಸಿಗ್ತಿದ್ದಿತ್ತು. ಈಗ ಎಂಥದ್ದು ಸಿಕ್ಕುವುದಿಲ್ಲ. ಕೊರಗ ಸಮುದಾಯ, ಮಲೆಕುಡಿಗ ಸಮುದಾಯ ಸೇರಿದಂತೆ ನಮ್ಮ ಈ ನೆಲದ ಮೂಲರು ಏನಿದ್ದಾರೆ, ಕಾಡಿನ ಮಕ್ಕಳೇನಿದ್ದಾರೆ, ಅವರ ಆಹಾರ ಭದ್ರತೆಯನ್ನು ಮಾಡುವಂಥ ಅನಿವಾರ್ಯತೆ ಮತ್ತು ಅಗತ್ಯತೆ ಸರ್ಕಾರಕ್ಕಿರುವಂಥದ್ದು. ಈ ನಿಟ್ಟಿನಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ ಅನ್ನುವಂಥ ಆರೋಪವೂ ಕೂಡ ಕೇಳಿ ಬರ್ತಿದೆ. ಯಾಕಂದರೆ ಸುಮಾರು 166 ಕೋಟಿಯ ವೆಚ್ಚದಲ್ಲಿ ಈ ಯೋಜನೆಗಳನ್ನು ರೂಪಿಸಲಾಗಿರುವಂಥದ್ದು. ವರ್ಷದ 12 ತಿಂಗಳು ಓರ್ವ ಫಲಾನುಭವಿ ಕುಟುಂಬಕ್ಕೆ ಸುಮಾರು 10ರಿಂದ 15 ಏನು ದವಸ ಧಾನ್ಯಗಳು ಸಹಿತ ಅಕ್ಕಿ ವಿತರಣೆಯನ್ನು ಇಲ್ಲಿ ಮಾಡಬೇಕು. ಒಂದು ಪೌಷ್ಟಿಕ ಆಹಾರದ ಒಂದು ಬಹಳ ಉತ್ತಮ ಕಿಟ್ಟನ್ನು ಪ್ರತಿ ಕುಟುಂಬಕ್ಕೆ ತಲುಪಿಸಬೇಕು. ಅದು ಅಂಗನವಾಡಿ ಇರ್ಬೋದು ಅಥವಾ ಬೇರೆ ಬೇರೆ ಕೇಂದ್ರದ ಮೂಲಕ. ಆದರೆ ಕಳೆದ 5 ತಿಂಗಳಿಂದ ಈ ಪೌಷ್ಟಿಕ ಆಹಾರ ಕಿಟ್ಟ ಫಲಾನುಭವಿಗಳಿಗೆ ಸೇರಲಿಲ್ಲ. ಆದರೆ ಆ ಹಣ ಎಲ್ಲಿಗೆ ಹೋಯಿತು? ಆ ಹಣ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅಥವಾ ಟೆಂಡರ್ ಯಾರು ಪರ್ಕೊಂಡಿದ್ದ ಆ ವ್ಯಕ್ತಿಯ ಜೋಬಿಗೆ ಹೋಯ್ತಾ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಹಣ ಅವ್ಯವಹಾರ ಆಗಿದೆಯಾ ಅನ್ನುವಂಥ ವಾಸನೆ ಈಗ ಹರ್ತಿರುವಂಥದ್ದು. ಇನ್ನು 3 ತಿಂಗಳು ಟೆಂಡರ್ ಪ್ರಕ್ರಿಯೆ ಬೇರೆ ಬೇರೆ ಕಾರಣಗಳನ್ನು ಹೇಳಿಕೊಂಡು
ಪೌಷ್ಟಿಕ ಆಹಾರ ವಿತರಣೆ ಆಗುವುದಿಲ್ಲ ಅನ್ನುವಂಥ ಮಾಹಿತಿ ಸಿಗ್ತಿರುವಂಥದ್ದು. ಮುಖ್ಯಮಂತ್ರಿಗಳು ಸರ್ಕಾರ ಈ ನಿಟ್ಟಿನಲ್ಲಿ ಗಮನ ಹರಿಸಬೇಕು. ನಮ್ಮ ಮೂಲ ನಿವಾಸಿಗಳ ಬದುಕೆ ಆಸರೆ ಆಗಬೇಕಂತ ಪೌಷ್ಟಿಕ ಆಹಾರವನ್ನು ಅತಿ ಶೀಘ್ರದಲ್ಲಿ ವಿತರಣೆಯನ್ನು ಮಾಡಬೇಕು ಅನ್ನುವ ಕಲಕಲಿ ನ್ಯೂಸ್ 18 ಆಗಿರುವಂಥದ್ದು. ಗಣೇಶ್ ಸಾಬ್ರಿಗಟ್ಟೆ, ನ್ಯೂಸ್ 18 ಉಡುಪಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.